ಮಾಡ್ಬೇಕು. ಜೀವನದಲ್ಲಿ ಏನಿಲ್ಲ ಮದು, ತಿನ್ಬೇಕು, ಸಾಯ್ಬೇಕು. ಫೋನ್ ಮಾಡ್ತವ್ರೆ. ಏನ್ ಸಮಾಚಾರ ಸ್ವಾಮಿ? ಮಾಲೆ ಗಿಲೆ ಎಲ್ಲ ಹಾಕ್ಸ್ಬಿಟ್ಟು ಫುಲ್ ಜೋರಾಗಿ ಮಿಂಚ್ತಾ ಇದೀರಿ. ಇನ್ನೇನ್ ಮಾಡೋದು ಸ್ವಾಮಿ? ಹೇಳಪ್ಪ, ನಾನು ಹೇಳಿಲ್ವಾ ನಿಮ್ಗೆ ಪದೇ ಫೋನ್ ಮಾಡ್ಬೇಡಿ ಅಂತ? ಬರೋ ಗಂಟೆ ಇರ್ಬೇಕು. ಬರ್ತೀನಿ ರೀ, ಒಂದ್ 5 ನಿಮಿಷ. ನಮ್ಮ ಅಪ್ಪ ಮಚ್ಚ. ಸರಿ, ನಿಮ್ಮ ಅಪ್ಪಂಗಾದ್ರೂ ಹೇಳ್ಬೇಕು ತಾನೆ, ನೀವು ನಿಧಾನ ಕೇಳು ಅದನ್ನೇ. ಹಲೋ, ಒಂದು 5 ನಿಮಿಷ ಯಾರೋ ಹೇಳ್ತೀನಿ. ಬಾರ ಯಾರು? ಅವ್ರ ಹುಡುಗಿ ಸ್ವಾಮಿ. ಹೇಳು ಮಚ್ಚ. ಈಗ ನಿನ್ಗೆ ಒಂದ್ ಮಾತು ಹೇಳ್ತೀನಿ ಮಗ. ಈಗ ಯಾರು ಫೋನ್ ಮಾಡಿದ್ ನಿನ್ಗೆ ಹೇಳು ಫಸ್ಟ್. ನಮ್ಮ ಹುಡುಗಿ. ನಿಮ್ಮ ಹುಡುಗಿ ಫೋನ್ ಮಾಡಿದ್ದು. ನಿಮ್ಮ ಹುಡುಗಿ ಹತ್ರ ಫೋನ್ ಮಾಡಿದಾಗ ಯಾವ ತರ ಮಾತಾಡಿದೆ ನೀನು? ಕ್ಯಾಶುಯಲ್ ಆಗಿ ಮಾತಾಡಿ. ನಿಮ್ಮ ತಂದೆ ತಾಯಿ ಫೋನ್ ಮಾಡಿದಾಗ ಯಾವ ತರ ಮಾತಾಡಿದೆ? ಮಜಾ ಫುಲ್ಲು ಟೆನ್ಷನ್ಗಳ. ಮತ್ತೆ ಮನೆಯವ್ರ ಹತ್ರ ಏನೇ ಟೆನ್ಷನ್ ಇರ್ಲಿ, ಏನೇ ಇರ್ಲಿ, ನನ್ನ ಮಗ ಮನೆಗೆ ಬರ್ತಾನೋ ಇಲ್ವೋ, ಎಲ್ಲೋಗೋನೆ, ಏನ್ ಮಾಡ್ತಾನೆ, ಎಲ್ರು ಪ್ರತಿಯೊಂದನ್ನು ಕೂಡ ತಿಳ್ಕೊಬೇಕು ಅವ್ರು. ಇಲ್ಲ ಅಂತಂದ್ರೆ ಅವ್ರಿಗೆ ನೆಮ್ಮದಿ ಇರಲ್ಲ ಕಣ. ನಿಮ್ ಮನೆಗೆ ಇವತ್ತು 10 ಗಂಟೆ ರಾತ್ರಿಗೆ ಹೋದ್ರು, 11 ಗಂಟೆ ರಾತ್ರಿಗೆ ಹೋದ್ರು ಇದ್ದು ಕೈತಾರ ಜೀವ ನಿಮ್ಮ ಅಪ್ಪ ಅಮ್ಮ ಮಾತ್ರ. ಅದೇ ನಿನ್ನ ಹುಡುಗಿ ಬಂದ್ಬಿಟ್ಟು ನಿಂಗೆ 10 ಗಂಟೆ ಆದ್ರೆ ನಿಂಗೆ ಎಲ್ಲಿದೆಯಾ ಅಂತ ಕೇಳಲ್ಲ, 12 ಗಂಟೆ ಆದ್ರೆ ನಿಂಗೆ ಎಲ್ಲಿದೆಯಾ ಅಂತ ಕೇಳಲ್ಲ. ಯಾವ ಟೈಮಲ್ಲಿ ಯಾವಾಗ ಬಿಟ್ಬಿಟ್ಟು ಹೋಯ್ತಾಳೆ ಅಂತಾನೆ ನಿನಗೆ ಗೊತ್ತಿರಲ್ಲ, ಆಯ್ತಾ? ಇನ್ನು ಮನೆಯವ್ರಿಗೆ ಫೋನ್ ಮಾಡಿದಾಗ ನಿಧಾನಕ್ಕೆ ಮಾತಾಡು. ನಿನಗೆ ಕೊನೆವರೆಗೂ ನಿನಗೆ ಯಾರು ಬರಲ್ಲ, ಅಪ್ಪ ಅಮ್ಮನೂ ಬರಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಬಟ್ ನಿನ್ಗೆ ಇರೋ ತನಕ ನಿನ್ಗೊಂದು ಜೀವ ತುಂಬವ್ರವ್ರು.